ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಗುರುಪೌರ್ಣಮಿ, ವಿಶೇಷವಾದಂಥ ದಿನ. ಶನೇಶ್ವರ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬಂದಿದ್ದು. ಪಾಲ್ನಹಳ್ಳಿ ಮಠ, ಇದು ಸೋಲೂರು ಪಕ್ಕದಲ್ಲಿದೆ, ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಪಾಲ್ನಹಳ್ಳಿ ಶನೇಶ್ವರ ಮಠ ಇದು ತುಂಬ ಪವರ್ಫುಲ್ಲು, ಶಕ್ತಿ ದೇವರು. ಏನಪ್ಪ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಶಿವರಾತ್ರಿ ಹಬ್ಬದ ದಿನ ನಾನೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ಶಿವರಾತ್ರಿ ದಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ನಾವು ನಮ್ಮ ತಂಡದವರೆಲ್ಲ, ಇಡೀ ಎಂಟೈರ್ ಟೀಮು. ಆ ಕಾರ್ಯಕ್ರಮ ತುಂಬ ಅದ್ಭುತವಾಗಾಯಿತು, ತುಂಬ ಚೆನ್ನಾಗಾದರೆ ಮತ್ತು ನಮ್ಮ ಲೈಫಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಯಶಸ್ಸುಗಳಾದರೆ ಮತ್ತೆ ಸನ್ನಿಧಿಗೆ ಬರ್ತಿದ್ದಾರಪ್ಪ ಅಂತ ದೇವರು ಹಚ್ಕೊಂಡಿದ್ದೆ. ಸೊ ಅದು ನಮಗೆಲ್ಲ ಕಡೆಯೂ ಪಾಸಿಟಿವ್ ವೈಬ್ ಸಿಕ್ತು, ಚೆನ್ನಾಗಾಯಿತು. ಸೊ ಹಂಗಾಗಿ ಇವತ್ತು ಗುರುಪೌರ್ಣಮಿ ಇರೋದ್ರಿಂದ, ವಿಶೇಷವಾಗಿರೋದ್ರಿಂದ ಇಲ್ಲಿ ಬಂದು ಶನೇಶ್ವರ ಸ್ವಾಮಿ ಪೂಜೆಗೆ ಬಂದಿದ್ದೀನಿ. ನೀವು ಕೂಡ ಬನ್ನಿ, ಒಳ್ಳೆಯದಾಗುತ್ತೆ. ಶನೇಶ್ವರ ಸ್ವಾಮಿ ತುಂಬ ಪವರ್ಫುಲ್ ಈ ಜಾಗದಲ್ಲಿ. ನಾನು ಪದೇ ಪದೇ ಬರ್ತಾ ಇರ್ತೀನಿ ಇಲ್ಲಿಂದ, ಯಾಕೆಂದರೆ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇದೆ. ಧನ್ಯವಾದ. ಗುರುಪೌರ್ಣಮಿಗೆ ಇವತ್ತು ಬಂದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡಿದ್ದೇನೆ. ನಾನು ಫಸ್ಟ್ ಒಂದು ಸಲ ಬಂದಿದ್ದು, ಅದಾದಮೇಲೆ ಎಲ್ಲ ಒಳ್ಳೆಯದೇ ಆಗಿರುತ್ತೆ. ಮತ್ತೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೆ ಇಬ್ಬರು, ಹಾಗಾಗಿ ಮತ್ತೆ ಬಂದಿದ್ದೀವಿ. ತುಂಬ ಒಳ್ಳೆಯದಿರೋದು, ತುಂಬ ಪವರ್. ಶನೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಥ್ಯಾಂಕ್ ಯು. ಖಂಡಿತವಾಗ್ಲೂ ಇಲ್ಲಿ ಸಿದ್ದರಾಜ ಸ್ವಾಮೀಜಿಗಳು ಅಂತಿದ್ದಾರೆ, ತುಂಬ ಪವರ್ಫುಲ್ಲು, ತುಂಬ ಪವಾಡಗಳು ನಡೆದಿದೆ ಇಲ್ಲಿ. ಅವರ ಆಶೀರ್ವಾದ ತುಂಬ ಜನ ಬೇಕಾಗಿದೆ. ಅದೊಂದು ಶಕ್ತಿ ಸಿದ್ದರಾಜ ಸ್ವಾಮೀಜಿಗಳದ್ದು. ನೀವು ಕೂಡ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗಿ ಇಲ್ಲಿ ಭೇಟಿ ಕೊಡಿ, ಒಳ್ಳೆಯದಾಗುತ್ತೆ. ಶನೇಶ್ವರಾಯ ನಮಃ. ಧನ್ಯವಾದ. ನಿಮಗೆ ಇಲ್ಲಿ ಶನೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಹೆಂಗೆ ಗೊತ್ತಾಯಿತು? ಯಾರ ಮುಖಾಂತರ ಗೊತ್ತಾಯ್ತಾ, ಇಲ್ಲ ಹೆಂಗೆ ಏನು? ಇಲ್ಲ, ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಕಾರ್ಯಕ್ರಮ ಇದೆ ಅಂತ ಅಂದಾಗ ಶಿವರಾತ್ರಿ ಹಬ್ಬದ ದಿನ ಕಲಾವಿದರಿಗೆಲ್ಲ ಅದೊಂದು ಕಾರ್ಯಕ್ರಮ, ರಂಜಿಸುವಂಥ ಕಾರ್ಯಕ್ರಮ ಇರ್ತದಲ್ಲ, ಆ ಟೈಮಲ್ಲಿ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ ಈ ಅದ್ದೂರಿ ವೈಭವನ ನೋಡಿ, ಶನೇಶ್ವರ ಸ್ವಾಮಿಯ ಈ ಸನ್ನಿಧಿ ನೋಡಿ ನಮಗೆ ಭಾರಿ ಖುಷಿ ಆಯಿತು. ಕಾರ್ಯಕ್ರಮವೂ ಅಷ್ಟೇ ಅದ್ಭುತವಾಗಿ ಸಕ್ಸಸ್ ಆಯಿತು. ಅದಾದಮೇಲೆ ನಮ್ಮ ಲೈಫಲ್ಲಿ ಒಂದಷ್ಟು ಏನಾದರೂ ಒಳ್ಳೇದಾದರೆ ಈ ಸನ್ನಿಧಿ ಬರ್ತೀವಿ ಅಂತ ಅರಿಸ್ಕೊಂಡಿದ್ದು, ಹಾಗೆ ಬಂದಿದ್ದೀವಿ. ಒಂದೇನೋ ಒಂದು ಖುಷಿ ಆಗ್ತೈತೆ. ವಿಶೇಷವಾದ ದಿನ ಅಂದರೆ ಗುರುಪೌರ್ಣಮಿ ಅಲ್ವಾ, ಅದೊಂದು ವಿಶೇಷ. ಏನು ಒಳ್ಳೇದಾಯ್ತು, ಏನು ಕೇಳ್ಕೊಂಡ್ರಿ? ಲಾಸ್ಟ್ ಟೈಮ್ ಬಂದಿದ್ದೀನಿ ಅಂತ ಹೇಳಿದ್ರಿ, ಏನು ಒಳ್ಳೇದಾಯ್ತು? ಮತ್ತೆ ಬಂದಿದ್ದೀನಿ ಅಂತ ಹೇಳಿದ್ದೀರಿ. ಈಗ ಏನೇನು ಕೇಳ್ಕೊಂಡಿದ್ದು ಅಂತ ಎಳೆಗೆ ಹೇಳೋಕ್ಕಾಗಲ್ಲ. ಈಗ ತುಂಬ ಒಳ್ಳೇದಾಗಿರುತ್ತೆ. ಇಲ್ಲಿ ಫೇಮಸ್ಸು ಏನಪ್ಪ ಅಂದರೆ ಮಕ್ಕಳಾಗದಿರೋರು ಯಾರೇ ಇದನ್ನು ಕೂಡ ಈಗ ಬಂದರೆ ಫೇಮಸ್ಸು, ಅದು ಸೀನಿಯರ್ಸ್ ಅಂತ ಹೇಳ್ತಾರೆ. ಸೊ ಅದು ಇರ್ಬೋದು ಒಂದು ರೀಸನ್. ತುಂಬ ರೀಸನ್ಸ್ಗಳಿದೆ ಲೈಫಲ್ಲಿ ಏನೇನು ಆಯಿತು ಅಂತ. ಒಂದು ವರ್ಷದಲ್ಲಿ ತುಂಬ ಕೆಲಸಗಳಾಗಿದೆ ಇಲ್ಲಿಂದ. ಸೊ ಅದಕ್ಕೋಸ್ಕರನೇ ಇವತ್ತು ಗುರುಪೌರ್ಣಮಿಗೆ ಬಂದಿದ್ದೀವಿ. ಇಲ್ಲ, ಅವ್ರು ಕೇಳ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಬೇರೆಯನ್ನೇ ಕೇಳ್ಕೊಂಡಿದ್ದೆ. ಅಂದರೆ ನಮ್ಮೂರಲ್ಲಿ ಜಮೀನು ಸ್ವಲ್ಪ ತಗೊಳ್ತಿದ್ದೆ, ಹಂಗಾಗಿ ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಅದು ಒಳ್ಳೇದಾಯ್ತು. ಒಳ್ಳೇದಾದರೆ ಖಂಡಿತ ಬರ್ತೀನಿ ಅಂದ್ಕೊಂಡಿದ್ದೆ, ಅದಕ್ಕೆ ಮತ್ತೆ ಬಂದಿದ್ದೆ. ಎಷ್ಟು ಜನ ತಗೊಂಡೆ? ಲೆಕ್ಕ ಹಾಕಿಲ್ಲ ನಾನಿನ್ನ. ಯಾರ ಹತ್ರ ಬುದ್ಧಿ ಹೇಳ್ತಿದೀಯಪ್ಪ? ಜಮೀನು ಅಂತ ಹಾಕ್ತೀರ ಕೆಳಗಡೆ. ಒಳ್ಳೇದಾಯ್ತು ಅಷ್ಟೇ. ಧನ್ಯವಾದ.